ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಸಗೊಬ್ಬರ ಕಡಿಮೆ ಸಿಗ್ತಾ ಇರುವ ಬಗ್ಗೆ ರೈತರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ರು. ರಾಜ್ಯದಲ್ಲಿ ರಸಗೊಬ್ಬರ ಸರಬರಾಜು ಕಡಿಮೆಯಾಗಿರುವ ಬಗ್ಗೆ ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. 5 ಲಕ್ಷ ಎಕರೆಯಲ್ಲಿ ವಾಡಿಕೆಗಿಂತ ಬಿತ್ತನೆ ಜಾಸ್ತಿಯಾಗಿದೆ. ಏನು ಪ್ರತಿ ವರ್ಷ ವಾಡಿಕೆಯಾಗಿ ನಾವು ಬೆಳವಣಿಗೆ ಮಾಡ್ಕೊಂಡು ಬರ್ತಾ ಇದ್ವಿ, ಬೆಳೆ ಬೆಳೆದುಕೊಂಡು ಬರ್ತಾ ಇದ್ವಿ. ಈಗ 5 ಲಕ್ಷ ಎಕರೆಯಲ್ಲಿ ಬಿತ್ತನೆ ಜಾಸ್ತಿಯಾಗಿದೆ. ಯೂರಿಯಾ DAP ಕಡಿಮೆ ನೀಡಿದ್ರೆ ಇಳುವರಿ ಕಡಿಮೆ ಆಗೋದಿಲ್ಲ. ಸಾವಯವ ಉಪಯೋಗಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ. ಈ ಸಾವಯವ ಗೊಬ್ಬರ ಏನಿದೆ ಅದರ ಉಪಯೋಗಕ್ಕೂ ಕೂಡ ಪ್ರಯತ್ನ ನಡೀತಾ ಇದೆ. ಯೂರಿಯಾ ಕಡಿಮೆ ಬಳಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರೈತರಿಗೆ ಜಿಲ್ಲಾಡಳಿತದಿಂದ ನಾವು ಮನವಿ ಕೂಡ ಮಾಡಿಸಿದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದಿಂದ ರೈತರಿಗೆ ಮನವಿ ಕೂಡ ಮಾಡಿಸಿದ್ದೀವಿ. ಗೊಬ್ಬರ ಕಡಿಮೆ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯಾಗಿದೆ. ಏಪ್ರಿಲ್ನಿಂದ ಜುಲೈಗೆ 6.8 ಲಕ್ಷ ಮೆಟ್ರಿಕ್ ಟನ್ ಬೇಕು. ಸರಬರಾಜಾಗಿರೋದು 5 ಲಕ್ಷ ಮೆಟ್ರಿಕ್ ಟನ್ನು. ಹೀಗಾಗಿ ರೈತರಿಗೆ ಜಿಲ್ಲಾಡಳಿತದಿಂದ ನಾವು ಮನವಿ ಮಾಡಿಸಿದ್ದೀವಿ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ರೈತರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರು ಈಗ ಮಾಹಿತಿ ಕೊಟ್ಟಿದ್ದಾರೆ. ಕ್ಯಾಬಿನೆಟಲ್ಲೂ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು ಎಲ್ಲ ಸಚಿವರಿಗೆ ಸ್ವಲ್ಪ ಡೀಟೇಲ್ ಮಾಹಿತಿನೂ ಕೊಟ್ಟು ನಾನು ಬ್ರೀಫ್ ಮಾಡಿದ್ದೀನಿ. ಏಕೆಂದರೆ ಎಲ್ಲ ಡಿಸ್ಟಿಕ್ನಲ್ಲೂ ನಮ್ಮ ಮಂತ್ರಿಗಳು ಅವರ ಡಿಸ್ಟಿಕ್ ಅಥಾರಿಟಿ ಮತ್ತು ಶಾಸಕರುಗಳಿಗೆ ಕೆಲವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ರೈತರಿಗೆ ನಮ್ಮ ಇಲಾಖೆ ಕಡೆಯಿಂದ ಜಿಲ್ಲಾ ಆಡಳಿತದಿಂದ ಎಷ್ಟು ಸಾಧ್ಯನೋ ಅಷ್ಟು ಕನ್ವಿನ್ಸ್ ಮಾಡಿ ಟೈಮ್ಲಿ ನಾವು ಸರಬರಾಜು ಮಾಡ್ತಾ ಇದೆ. ಸ್ವಲ್ಪ ನೀವೆಲ್ಲರೂ ಸಮಾಧಾನವಾಗಿ ಅದನ್ನು ಪರ್ಚೇಸ್ ಮಾಡಬೇಕು ಅನ್ನೋ ವಿನಂತಿ ನಾವೇನು ಮಾಡ್ತೀವಿ. ಅದರ ಜೊತೆಗೆ ಲೋಕಲಲ್ಲಿ ಶಾಸಕರು ಸಹ ಮಂತ್ರಿಗಳು ನಮ್ಮ ಇಲಾಖೆ ಜೊತೆಗೆ DC ಅವರು ಸಹ ಕೋಆರ್ಡಿನೇಷನ್ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ಟೋಟಲಿ ಈಗ ನಿನ್ನೆನೂ ನಾನು ಹೇಳಿದ್ದೀನಿ, ಪರ್ಟಿಕ್ಯುಲರ್ ಯೂರಿಯಾ ಒಂದನೇ ನಿಮಗೆ ಅವಶ್ಯಕತೆ ಇರೋದ್ರಿಂದ ಏಪ್ರಿಲಿಂದ ಜುಲೈಗೆ ಬೇಡಿಕೆ ಇರ್ತಕ್ಕಂಥದ್ದು 6,80,000 ಜುಲೈ ಎಂಡಿಗೆ ಬೇಡಿಕೆ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ 6,82,000 ಮೆಟ್ರಿಕ್ ಟನ್ನು ಬಂದಿದೆ, ಹಂಚಿಕೆ ಆಗಿರೋದು. ಸೊ ನಮಗೆ 6,82,000 ಹಂಚಿಕೆ ಆಗಿರೋದು. ಸೊ ಸರಬರಾಜು ಆಗಿರೋದು 5,26,000 ಮೆಟ್ರಿಕ್ ಟನ್.